ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಹೊಲ್ದ ಹತ್ರ ಹೋಗಿದ್ವಿ, ಮಳೆ ಬರ್ತಾ ಇದೆ ಅಲ್ವಾ. ಸೊ ಹೊಲದಲ್ಲೇ ಎಲ್ಲ ಥರ ಸೊಪ್ಪು ಸಿಗ್ತಾ ಇರುತ್ತೆ. ಸೊ ನನಗೆ ಇವತ್ತು ಗೊರ್ಜಿ ಸೊಪ್ಪು ಸಿಕ್ಕಿತ್ತು, ಇವತ್ತು ಕಿತ್ಕೊಂಡು ಬಂದಿದ್ದೀನಿ. ಗೊರ್ಜಿ ಸೊಪ್ಪಿನ ಬಸ್ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನಾನು ಈ ಥರ ಮಾಡ್ಕೊಳ್ತೀನಿ ಅಂತ. ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀಟಾಗಿ ಇದರಲ್ಲಿ ಹೂ ಬಿಟ್ಟಿರುತ್ತೆ, ಆ ಹೂ ಎಲ್ಲ ಬಿಡಿಸಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮಳೆ ಬಂದಿರುತ್ತೆ ಅಲ್ವಾ, ಸೊ ಹನಿ ಎಲ್ಲ ಬಿದ್ದಾಗ ತುಂಬ ಮಣ್ಣಿತ್ತು ಇದರಲ್ಲಿ. ಸೊ ಒಂದು 3-4 ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಒಂದು 3 ವಿಸಿಲ್ ಬರೋವರೆಗೂ ಬಿಡಬೇಕು. ಅಂದರೆ ಬೇಳೆ ಬೇಗ ಬೇಯೋ ಹಾಗಿದ್ರೆ ನಿಮಗೆ 1-2 ವಿಸಿಲೇ ಸಾಕು. ಇದನ್ನು ವಿಸಿಲ್ಗೆ ಇಟ್ಬಿಡೋಣ. ನೆಕ್ಸ್ಟು ನಾವು ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಮಾತ್ರ ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಗೆ 1 ಸ್ಪೂನಷ್ಟು ಮೆಣಸನ್ನು ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದು ತೆಗೆದಿಟ್ಕೊಂಡಾದ್ಮೇಲೆ ಅದೇ ಕಡಾಯಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟ ಆಗದೆ ಇರೋರು ನೀವು ಒಣಗಿರೋ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಹಸಿಮೆಣಸಿನ್ಕಾಯಿ ಅಷ್ಟೊಂದು ಏನು ತಿನ್ನಲ್ಲ. ಸೊ ಇವತ್ತು ಸೊಪ್ಪು ಬಸ್ಸಾರಲ್ವಾ, ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರಲಿ ಅಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉರಿಯೋವಾಗಲೇ ಸುಲಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಒಲೆ ಏನಾದರೂ ಇದ್ದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಮೂರೂ ನೀವು ಒಲೆಯಲ್ಲಿ ಸುಟ್ಕೊಳ್ಳಿ, ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನನಗೆ ಸದ್ಯಕ್ಕೆ ಇವಾಗ ಮಳೆ ಬರ್ತಾ ಇರೋದಕ್ಕೆ ಒಲೆ ಹಚ್ಚೋಕ್ಕಾಗಲಿಲ್ಲ, ಇಲ್ಲಾಂದರೆ ಒಲೆಯಲ್ಲೇ ತೋರಿಸ್ತಾ ಇದ್ದೆ. ಆ ಥರ ಆಗಲಿಲ್ಲ ಅಂದರೂ ಈ ಥರ ನಾವು ಬಾಣಲಿಲಿ ಫ್ರೈ ಮಾಡ್ಕೊಳ್ಬಹುದು. ನೆಕ್ಸ್ಟು ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು 1/4 ಭಾಗದಷ್ಟು ಹಸಿ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಬಸ್ಸಾರು ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಸೊಪ್ಪು ಮತ್ತು ಬೇಳೆ ಬೇಯಕ್ಕಿಟ್ಟಿದ್ವಲ್ಲ, ಒಂದು 2 ವಿಸಿಲ್ಗೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದು ನೀರೆಲ್ಲ ಸೋಸ್ಕೋಬೇಕು. ಹಾಗೆ ಇದು ಫ್ರೈ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ನೀರು ಬಗ್ಗಿಸ್ಕೊಂಡಿದ್ವಲ್ವ, ಬೇಳೆನೂ ಸೊಪ್ಪು ಬೇಯಿಸಿರೋದು, ಅದರಲ್ಲೇ ನಾನು ಹುಣಸೆಹಣ್ಣು ಹಾಕಿಟ್ಟಿದ್ದೆ ತೊಳೆದ್ಬಿಟ್ಟು, ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ತಣ್ಣೀರೇನು ಬಳಸ್ತಾ ಇಲ್ಲ, ಬೇಯಿಸಿರೋ ಅಂಥ ನೀರು ಏನಿದೆ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ತಣ್ಣೀರೇನಾದರೂ ಬಳಸಿದ್ರೆ ನಾವು ಇದನ್ನು ಕುದಿಸ್ಬೇಕು. ಇದು ಕುದಿಸಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಕುದಿಸ್ದೇ ಹಾಗೆ ತಿಂದರೆ ಒಂಥರ ಟೇಸ್ಟ್ ಬರುತ್ತೆ. ನಾನು ಅದಕ್ಕೆ ಎಕ್ಸ್ಟ್ರಾ ಯಾವುದು ತಣ್ಣೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಬರೀ ನಾವೇನು ಸೊಪ್ಪು ಬೇಳೆಯಿಂದ ಬೇಯಿಸ್ಕೊಂಡಿರೋಂಥ ನೀರಿತ್ತೋ ಅದರಲ್ಲೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೆ ಬಸ್ಸಾರು ರೆಡಿ ಆಗುತ್ತೆ. ಒಂದು ವೇಳೆ ಇದು ಮಿಕ್ಕಿದ್ರೆ ನೀವು ಬಿಸಿ ಮಾಡಿ ಇಟ್ಕೊಳ್ಬಹುದು. ನಾನಂತೂ ಬಿಸಿ ಮಾಡ್ಕೊಂಡು 2 ದಿನ ಆದರೂ ತಿಂತಾ ಇರ್ತೀನಿ, ಬಿಸಾಕೋಕ್ಕೆ ಹೋಗಲ್ಲ. ನನಗೆ ಬಸ್ಸಾರು ಅಂದರೆ ಅಷ್ಟು ಇಷ್ಟ. ನೆಕ್ಸ್ಟು ಸೊಪ್ಪನ್ನ ಕೂಡ ಒಗ್ಗರಣೆ ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಹಸಿದೇ ಸಿಗ್ತಾ ಇದ್ದರೆ ಈರುಳ್ಳಿ ತಿನ್ನೋವಾಗ ಸೊಪ್ಪು ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀರೆಲ್ಲ ಸೋಸ್ಕೊಂಡಿರೋ ಅಂಥ ಸೊಪ್ಪನ್ನ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಅಂಥ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿ ಕೊಬ್ಬರಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ. ಅದ್ರ ಬದಲು ನೀವು ಕಡಲೆ ಬೀಜ ಹುರಿದ್ಬಿಟ್ಟು ಅದ್ರ ಪೌಡರ್ನ ಕೂಡ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬಹುದು, ಇನ್ನೂ ಚೆನ್ನಾಗೇ ಇರುತ್ತೆ. ಇಲ್ಲ ಒಂದು ಮೊಟ್ಟೆ ಹೊಡೆದಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಈ ಪಲ್ಯನ ರೆಡಿ ಮಾಡ್ಕೊಳ್ಬಹುದು. ಲಾಸ್ಟಲ್ಲಿ ಟೇಸ್ಟ್ ಹೇಗಿದೆ ಅಂತ ನೋಡಿಕೊಂಡು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೊಪ್ಪಿನ ಬಸ್ಸಾರು ಪಲ್ಯದ ಜೊತೆ ನೀವು ರೈಸ್ ಬೇಕಾದರೂ ತಿನ್ಬೋದು, ಮುದ್ದೆ ಬೇಕಾದರೂ ತಿನ್ಬೋದು. ಬಸ್ಸಾರು ಅಂದ್ರೇ ಮುದ್ದೆನೇ ಸೂಪರ್ ಕಾಂಬಿನೇಷನ್ ಅಂತ ಹೇಳಬೇಕು. ಸೊ ನಾನು ಮುದ್ದೆನೇ ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಐ ಹೋಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.